ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಮರ್ಥ ಸದ್ಗುರು ಬಸವೇಶ್ವರ ಮಹಾರಾಜರ ಜ್ಞಾನ ಯೋಗಾಶ್ರಮ ಪಾದುಕಾಶ್ರಮ ಐನ್ ಚೌಕಿ ಹುಲ್ಕುಂದ ಗ್ರಾಮದಲ್ಲಿ ಶ್ರಾವಣ ಸಾಧನ ಸಪ್ತಾಹದ 4ನೇ ದಿನ ಆದ ಇವತ್ತಿನ ದಿವಸ ದಾಸಬೋಧದಲ್ಲಿ ಸಮರ್ಥ ರಾಮದಾಸರು ಸದ್ಗುಣ ಲಕ್ಷಣವನ್ನು ಬರೀತಾರೆ. ಸದ್ಗುಣಗಳು ಎದರಿಂದ ಬರ್ತಾವು, ಸದ್ಗುಣಗಳ ಸಂಗ್ರಹ ಹೆಂಗೆ ಮಾಡಬೇಕು, ಸದ್ಗುಣಗಳನ್ನು ಒಳಗೆ ಉತ್ಪತ್ತಿ ಆಗಬೇಕಾದ್ರೆ ತಾನು ಮಾಡುವ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಓಯಿ ಮುಖಾಂತರವಾಗಿ ನಿಮಗೆ ಈ ಸಾಧನ ಸಪ್ತಾಹದ ಹುಲ್ಕುಂದ ಐನ್ ಚೌಕಿ ಮಠದ ಬಸವೇಶ್ವರ ಮಠದಲ್ಲಿ ನಡೀತಕ್ಕಂಥ ಇವತ್ತಿನ ದಾಸಬೋಧದ ಒಣ್ಣೆ ನುಡಿಯನ್ನು ಓದ್ತಾಮ. ಏಕಾ ಸದ್ವಿದ್ಯಾಚ ಲಕ್ಷಣ. ಐಕ ಅಂದ್ರೆ ಕೇಳು, ಸದ್ವಿದ್ಯಾಚೆ ಲಕ್ಷಣ. ಐಕ ಅಂದ್ರೆ ಕೇಳು, ನೀನು ಸದ್ವಿದ್ಯೆಯ ಲಕ್ಷಣಗಳನ್ನು. ಪರಮ ಶುದ್ಧ ಸುಲಕ್ಷಣೆ. ಪರಮ ಮತ್ತು ಶುದ್ಧ ಮತ್ತು ಸುಲಕ್ಷಣ. ಲಕ್ಷಣ ಬೇರೆ, ಸುಲಕ್ಷಣ ಬೇರೆ. ಸುಲಕ್ಷಣ ಅಂದ್ರೆ ನೋಡಿದೊಳಗಿನ ಲಕ್ಷಣವಂತಿದ್ದಪ್ಪ ಅಂದ್ರೆ ಗುಣಗಳ ಶುದ್ಧ ಇರ್ಲಿಕ್ಕೆ ಏನು ಮಾಡೋದು, ನೋಡಕ್ಕೆ ಚಂದ ಇದ್ದು ಒಳಗೆ ಗುಣ ಚಲೋ ಇರ್ಲಿಕ್ಕೆ ಏನು ಮಾಡೋದು, ಹೊರಗೂ ಚಲೋ ಇರಬೇಕು ಒಳಗೂ ಚಲೋ ಇರಬೇಕು. ಆ ಗುಣಗಳನ್ನು ಅಳವಡಿಸ್ಬೇಕಾದ್ರೆ ಏನು ಮಾಡಬೇಕು? ವಿಚಾರೇ ಗೀತಾ ಬಳಚೆ ಭಾನೆ. ವಿಚಾರಗಳು ಅನೇಕ ಥರದ್ದು ಬರ್ತಿರ್ತಾವೆ ಮನಸ್ಸಿನಾಗ. ಆದ್ರೆ ಸದ್ವಿಚಾರಗಳು ಬರಬೇಕಾದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನ. ಏನು ಹೇಳ್ತಾನ? ಸದ್ವಿದ್ಯೆಗಳು ಬರಬೇಕಾದ್ರೆ ಮನ್ಮನಹೋ ಮದ್ಭಕ್ತ. ಮನ್ಮನಹೋ ಮದ್ಭಕ್ತ, ನೀನು ನನ್ನ ಮನಸ್ಸಿನವನಾಗು. ಮಧ್ಯಾಜಿ ಮಾಂ ನಮಸ್ಕರೋ, ನನ್ನನ್ನು ಬಿಟ್ಟು ಬೇರೆ ಕಡೆ ಶರಣಾಗತನಾಗದಿರು. ಮಧ್ಯಾಜಿ ಮಾಂ ನಮಸ್ಕರೋ. ತೇಷಾಭಿ ನಿತ್ಯಾಭಿ ಯುಕ್ತಾನಾಂ, ಯಾವಾಗಲೂ ಶರಣಾಗತ ಭಾವದಿಂದ ಯುಕ್ತವಾಗಿ. ನಿತ್ಯಾಭಿ ಯುಕ್ತಾನಾಂ ಯೋಗ ಕ್ಷೇಮ ವಹಮ್ಯಹಂ. ಯೋಗ ಅಂತಂದ್ರೆ ಕೊಡ್ತಕ್ಕಂಥದ್ದು, ಯೋಗ ಅಂದ್ರೆ ಕೂಡ್ತಕ್ಕಂಥದ್ದು, ಯೋಗ ಅಂದ್ರೆ ಬರ್ತಕ್ಕಂಥದ್ದು, ಕ್ಷೇಮ ಅಂದ್ರೆ ರಕ್ಷಣೆ ಮಾಡೋದು. ಹಂಗೆ ಸದ್ಬುದ್ಧಿಗಳು ನಮ್ಮಲ್ಲಿ ಅವಾರ್ಡ್ ಆಗ್ಬೇಕಂತಂದ್ರೆ ಅದು ಅನನ್ಯ ಭಾವದಿಂದ ನನ್ನ ಮನುಷ್ಯನವನಾಗುವಂತ ಹೆಂಗೆ ಹೇಳ್ಯಾನ, ಹಿಂಗೆ ಸಮರ್ಥ ರಾಮದಾಸ್ ದಾಸಬೋಧದಲ್ಲಿ ನನಗೆ ನೀ ಪರಿಪೂರ್ಣವಾಗಿ ಶರಣ ಬಂದಿ ಅಂದ್ರೆ ಸದ್ವಿದ್ಯೆಗಳನ್ನು ನಿನ್ನಲ್ಲಿ ಉತ್ಪತ್ತಿ ಆಕ್ಕವು. ಸದ್ವಿದ್ಯಾಚೋ ಪುರುಷ. ಸದ್ವಿದ್ಯೆ ಇರ್ತಕ್ಕಂಥ ಪುರುಷ ಏನು ಮಾಡ್ತಾನಂದ್ರೆ ಯಾವತ್ತು ಸತ್ಕರ್ಮ ಕೆಲಸಗಳನ್ನು ಮಾಡ್ತಿರ್ತಾನೆ, ಒಳ್ಳೆಯ ಕೆಲಸಗಳನ್ನು ಮಾಡ್ತಿರ್ತಾನೆ. ಸತ್ಪುರುಷನ ಲಕ್ಷಣಗಳನ್ನು ಕಂಡುಹಿಡಿಬೇಕಾತಂದ್ರೆ ಮೃದುವಾದ ಮಾತು, ಮೃದುವಾದ ನುಡಿ, ಮೆಲ್ಕ ನೆಡೋದು. ದಗ್ ಹೊಕ್ಕಿದ್ ನನ್ನ ಸತ್ಪುರುಷ ಅಲ್ಲಮ್ಮ. ಭಾಳ ಮೆಲ್ಕ ಹೋಗ್ಬೇಕು, ಮೆಲ್ಕ ನಡಿಬೇಕು, ಮಾತಾಡೋದು ಭಾಳ ಸಮಾಧಾನದಿಂದ ಇರಬೇಕು, ಮತ್ತು ಮೇಲಾಗೆ ಮೃದು ಇರಬೇಕು, ಮೃದು ವಚನ ಬರ್ತಿರ್ಬೇಕು, ಬಿರ್ಸಲೆ ಬರ್ತಿರಬಾರ್ದು. ಅಂಥ ಒಂದು ಸದ್ಗುಣಿಯನ್ನು ಹೊಂದತಕ್ಕಂಥ ಪುರುಷ ಅಂತ ನೀವು ಬ್ಯಾಯದಿಂದ ಕಂಡುಹಿಡಿಬೋದು ಮುಂದೆ. ಉತ್ತಮ ಲಕ್ಷಣೆ ವಿಶೇಷ. ಉತ್ತಮ ಲಕ್ಷಣಗಳನ್ನು ದಿವ್ಸಕ್ಕೆ ಹೋದಂಗೆ ಅವು ಗೊತ್ತಾಕವು. ಆ ಗುಣಗಳನ್ನು ಶುದ್ಧೀಕರಿಸ್ಬೇಕಾದ್ರೆ ಸತ್ವ ಗುಣ ಐತಿ, ಸತ್ಪುರುಷ ಅದಾನ, ಸದ್ಗುಣಿ ಅದಾನ ಅನ್ನೋದು ಗೊತ್ತಾಗಬೇಕಾದ್ರೆ ಆಹಾರ ವಿಹಾರದ ಮ್ಯಾಗ ಗೊತ್ತಾಕತ್ತಂತಾರ. ತ್ಯಾಚೆ ಗುಣ ಐಕತಾ ಸಂತೋಷ. ಐಕತಾ, ಆ ಗುಣಗಳನ್ನು ಐಕ ಅಂದ್ರೆ ಕೇಳು. ಆ ಗುಣಗಳನ್ನು ಕೇಳಬೇಕಾತಂದ್ರೆ, ಗುಣಗಳನ್ನು ನೋಡ್ಬೇಕಾತಂದ್ರೆ, ಪತ್ತಾರು ಮನೆಗೆ ನಾವು ಚಲೋ ಬಂಗಾರ ತೊಗೊಂಡು ಹೋಗಿದಾಗ ಒಂದು ಬಿಟ್ಟು 4 ಸಲ ಹಿಂಗೆ ಕಲ್ಲಿಗೆ ತಿಕ್ತಿರ್ತಾನ. ಅರ್ಕದ ಕಲ್ಲಿರ್ತೈತಿ, ಅದು ತಿಕ್ತಿರ್ತಾನ. ಒಮ್ಮೆ ತಿಕ್ಕಿದ ಇಲ್ರಿ ನಾವು ಹಳೆ ಬಂಗಾರ ಐತಿ ತಿಕ್ಕಬೇಡ್ರಿ ಅಂತೀವಿ ನಾವು. ಅವು ಹಳ ತಿಕ್ತಾನೆ. ಯಾಕೆ? ಎಷ್ಟು ತಿಕ್ತೈತಿ ಅವ್ನಿಗೆ ಲಾಭ ಆಕತ್ತದ. ಹಂಗೆ ಅವ ಸದ್ಗುಣಗಳನ್ನು ನೋಡ್ಕೋಬೇಕಾದ್ರೆ ಏನು ಮಾಡ್ತಾನೆ ನನ್ನ ಸದ್ಗುರು, ನನ್ನ ಬಿಟ್ಟು ಏನು ಮಾಡ್ತಿದ್ರು ಅದ್ರ ಬಗ್ಗೆ ತಿಕ್ತಿರ್ತಾನ. ಹಂಗೆ ತಿಕ್ಕಿದಾಗ ಏನಾಕತ್ತಂದ್ರೆ ಅವನು ಬಿಟ್ಟು ಹೋಗಲ್ದಂಗಿದ್ರಂದ್ರೆ ಸದ್ಗುಣ ಐತೆ ಅಂತ ತಿಳ್ಕೊಳ್ಳೋದು. ಆ ಏನು ಬಿಡಪ್ಪ ಭಾಳ ತಿಕ್ತಾನೆ ಇವನಂತೇಳಿ ಏನಂದ್ರೆ ಆ ಸದ್ಗುಣ ಇಲ್ಲ ಅಂತ ಸಿದ್ಧ. ಸದ್ಗುಣ ತಿಕ್ಕಿದ್ರು ಐತೆ ಅಂದ್ರೆ ಅಳಿಸಿದ್ರು ಅಲ್ಲೇ ಇರಬೇಕು, ನಗಿಸಿದ್ರು ಅಲ್ಲೇ ಇರಬೇಕು, ಹೇಳಿಸಿದ್ರು ಅಲ್ಲೇ ಇರಬೇಕು.
ಅಪಮಾನ ಮಾಡಿದ್ರು ಅಲ್ಲೇ ಇರಬೇಕು. ಅಂದ್ರೆ ಇವನಲ್ಲಿ ಸದ್ಗುಣಗಳು ಅವಡಾಗ್ಯಾವಂತ ಸಿದ್ಧ ಆಕೈತೆ ಅಂತಾರೆ. ಭಾವಿಕ ಸಾತ್ವಿಕ ಪ್ರೇಮಳ ಭಾವಿಕ ಇರಬೇಕು, ತಾತ್ವಿಕ ಇರಬೇಕು, ಪ್ರೇಮಳ ಭಾವ ಇರಬೇಕು, ಬಂಧುಗಳಿಗೆ ಮುಗುಳ್ನಾಗಿ ನಗ್ತಿರ್ಬೇಕು. ಹಂಗಾರ ಒಳಗೆ ಸದ್ಗುಣಗಳು ಅವಡಾಗ್ಯಾವಂತ ಸಿದ್ಧ ಆಕೈತೆ ಅಂತಾರೆ. ಶಾಂತಿ ಕ್ಷಮ ದಯಾಶೀಲ ಅವರಲ್ಲಿ ಏನಿರ್ಬೇಕಂದ್ರೆ ಕ್ಷಮಾ ಗುಣ ಇತ್ತಂದ್ರೆ ಸದ್ಗುಣ ಅದಾವಂತ ತಿಳ್ಕೊಬೇಕು. ದಯಾಗುಣ ಅದಾವಂದ್ರೆ ಆ ಸದ್ಗುಣಗಳು ಅದಾವಂತ ತಿಳ್ಕೊಬೇಕು. ಕ್ಷಮಾ, ದಯಾಶೀಲ ದಯಾಶೀಲ, ಕೇವಲ ನೀತಿ ಇವು ಇದ್ದು ಅಂದ್ರೆ ಸದ್ಗುಣಿ ಅಂತ ತಿಳ್ಕೊಂಡು ಅದು ಗಂಡಸ ಮಗ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಕಂಡು ಹಿಡ್ಯಾಕ ಬರ್ತಂತಾರೆ. ಅಮೃತ ವಚನೆ ಬಾಯಿಲಿಂದ ಹೇಳು ಮುಂದೆ ನುಡಿದರೆ ನಾಮಾಮೃತದಿಂದ ಇರಬೇಕು. ನಾಮಸ್ಮರಣೆ ಬಿಟ್ಟಿರಬಾರ್ದು, ಗುರುವಿನ ಬಿಟ್ಟಿರಬಾರ್ದು, ಸದ್ಗುಣಗಳನ್ನು ಬಿಟ್ಟಿರಬಾರ್ದು. ಆ ಸದ್ಗುಣಗಳು ಅವಡಾಗಬೇಕಾದ್ರೆ ಏನು ಮಾಡಬೇಕು? ಪರಮ ಸುಂದರ ಆನಿ ಚತುರ ಈಗ ಸುಂದರವಾಗಿ ನುಡಿಗಳು ಹೊರಗೆ ಬರಬೇಕಾದ್ರೆ ಆಹಾರ ಎಂಥವು ಹಾಕಿದ್ರೆ ಬರ್ತೈತಿ? ಸೊಕ್ಕು ಮುರುವಂಗೆ 1 ಪಾವು ಕಿಲೋ ಖಾರ ತಿಂದ್ರೆ ಬರ್ತೈತೆ ಅದು? ಸದ್ಗುಣ ಬರ್ತೈತಿ? ಬರಂಗಿಲ್ಲ. ಸದ್ಗುಣಗಳು ಒಳಗೆ ಬರಬೇಕಾದ್ರೆ ಸಾತ್ವಿಕ ಆಹಾರಗಳನ್ನು ಒಳಗೆ ಹಾಕ್ಬೇಕು. ಕಿಮ್ಮತ್ತಿನ ಟ್ರೆಜರಿ ನಾವು ಮನೆ ಒಳಗೆ ತಂದು ಕ್ಯಾಸ್ ಅದ್ರಾಗ ಗಾಂಜಾ ಅಪ್ಪು ಏನ್ರಿ ಇಟ್ರೆ ಆ ಟ್ರೆಜರಿಗೆ ಶೋಭಾ ಬರ್ತೈತಿ. ಹಂಗೆ ಈ ಕಿಮ್ಮತ್ತಿನ ನರದೇಹವನ್ನು ನಮಗೆ ನಿಮಗೆ ಕೊಟ್ಟ ನಾವು ಗುರುನಾಥ. ಅದು ಕೊಟ್ಟ ಟೈಮ್ದೊಳಗೆ ಅದ್ರೊಳಗೆ ನಾವು ಶೋಭೆ ಆಗಲಾರ್ದಂಥವು ಹಾಕಿದ್ವಿ ಅಂದ್ರೆ ಆ ಸದ್ಗುಣ ಅಂತಾರೆ. ಅನ್ನೋದು ಆ ಸದ್ಗುಣಗಳು ಅವಾರ್ಡ್ ಆಗ್ಬೇಕಾದ್ರೆ ಆಹಾರಗಳ ಸಾತ್ವಿಕ ಇರಬೇಕು. ಸಾತ್ವಿಕ ಆಹಾರ ಇದ್ದವಪ್ಪ ಅಂತಂದ್ರೆ ಆ ಸದ್ಗುಣಗಳನ್ನು ಬರ್ತೈತಿ. ರಾಜಸ ಮತ್ತು ತಮೋ ಗುಣಗಳ ಉತ್ಪತ್ತಿ ಅದರಿಂದ ಆಕ್ಕವು. ಅತಿಯಾದ ಖಾರ, ಅತಿಯಾದ ಹುಳಿ, ಅತಿಯಾದ ಉಪ್ಪ ಇಂಥವು ತಿನ್ನೋದ್ರಿಂದ ರಾಜಸ ಗುಣಗಳು, ತಾಮಸ ಗುಣಗಳು ಉತ್ಪತ್ತಿ ಆಕ್ಕವು. ಈ ಸದ್ಗುಣಿ ಆಗಬೇಕಾದ್ರೆ ಸಾತ್ವಿಕ ಆಹಾರಗಳನ್ನು ಭಕ್ಷಣೆ ಮಾಡಬೇಕು. ಪರಮ ಸಬಳ ಆನಿ ಧೀರ ಪರಮ ಸಬಳ ಮತ್ತು ಧೀರ. ಧೀರ್ ಅನ್ನುವಂಥ ಪದ ಸಾಮಾನ್ಯವಾಗಿ ಜಗತ್ತಿನೊಳಗೆ ಕೊಟ್ಟದ್ದು ಯಾರಿಗೆ ಅಂದ್ರೆ ಮಾರುತಿ ರಾಯ್ ಕೊಟ್ಟರು ಧೀರ್ ಅನ್ನೋ ಶಬ್ದ. ಧೀರ ಮತ್ತು ಸಮರ್ಥ ಶಬ್ದ ಇವು ಮಾರುತಿ ರಾಯಿಗೆ ಸೂರ ಆನಿ ಧೀರ ಸ್ವಾಮಿ ಕಾಜಾ ಬಳಿ. ಸ್ವಾಮಿ ಸೇವಾ ಅರ್ಥಾತ್ ಗುರು ಸೇವಾ. ಗುರು ಸೇವಾಕ ಸ್ವಾಮಿ ಸೇವಾ ಅಂತಾರೆ. ಸೂರ ಆನಿ ಧೀರ. ಸೂರ ಅದಿನ ಅಂದ್ರೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿದ್ರಂದ್ರೆ ಸದ್ಗುಣಿ. ಸೂರ ಅದಿನ ಅಂದ್ರೆ ಹುಮ್ಮತನದಿಂದ ಈ ಟಗರು ಆಶಾಡೋದು, ರೇಸ್ ಮಾಡೋದು, ಇವು ಸದ್ಗುಣದೊಳಗೆ ಬರೋದಿಲ್ಲ. ಇವು ರಾಜಸ ಗುಣದಾಗ ಬರ್ತಾವೆ. ಸದ್ಗುಣಿ ಆದವ ಏನು ಮಾಡ್ತಾನಂದ್ರೆ ಮತ್ತೊಂದು ಪ್ರಾಣಿಗೆ ಹಿಂಸೆ ಕೊಡಂಗಿಲ್ಲ. ಹಂಗೆ ಇದ್ರೆ ಮಾತ್ರ ಆ ಗುಣಗಳ ಸಾತ್ವಿಕ ಆಹಾರ ಭಕ್ಷಣೆ ಮಾಡೋದ್ರಿಂದ ಶುದ್ಧವಾಗಿರ್ತಕ್ಕಂಥ ಹಾಲಿನೊಳಗೆ ಗಾವೊಳಗೆ ಮತ್ತು ಖಾರ ಹಾಕೊಂಡು ತಿಂದ್ರೆ ಸದ್ಗುಣಿ ಆಕತಿ ಆಗೋದಿಲ್ಲ. ಶುದ್ಧವಾದಂಥ ಹಣ್ಣುಗಳು, ಅತಿ ಹಣ್ಣುಗಳು ಹುಳಿ ಇರಬಾರ್ದು, ಅತಿ ಖಾರ ಇರಬಾರ್ದು. ಸಾತ್ವಿಕ ಹಣ್ಣುಗಳನ್ನು ಭಕ್ಷಣೆ ಮಾಡೋದ್ರಿಂದ ಸದ್ಗುಣ ಆಗ್ಲಿಕ್ಕೆ ಸಾಧ್ಯ ಐತಿ. ಪರಮ ಸಂಪನ್ನ ಆನಿ ಉದಾರ. ಸಂಪನ್ನ ಅದನ ಅಥವಾ ಉದಾರ ಅದನ ಅಂದ್ರೆ ಸದ್ಗುಣ ಇದ್ರೆ ಇರ್ತಾನ. ಸದ್ಗುಣ ಇರ್ಲಿಕ್ಕಂದ್ರೆ ಸಂಪನ್ನ ಇರೋದಿಲ್ಲ. ಉದಾರ ಅಂದ್ರೆ ಈಗ ಹರಿತಕ್ಕಂಥ ನದಿ ಅದು ಉದಾರ ಐತಿ. ಆ ಹರಿಯುವಂಥ ನದಿ ಒಳಗೆ ನೀವು ಬೇಕಾದ ಹೋಗಿರಿ, ನೀವು ಎಮ್ಮೆ ಗಾತ ಹೋಗಿರಿ, ಹೂಣ ಅಂತತಿ. ಅವು ಹೊಲಸು ಅರಿಬಿ ಅವು ಏನೋ ಸಣ್ಣ ಹುಡುಗರು ಹೊಲಸು ಮಾಡಿದ ಹೋಗಿರಿ, ಅದಕ್ಕೂ ಎಸ್ ಅಂತತಿ. ಪೂಜೆಗೆ ನೀರು ತುಂಬ್ಕೊಂಬರ್ರಿ ಎಸ್ ಅಂತತಿ. ಚಲೋ ಮಾಡಿದ್ರೂ ಎಸ್ ಅಂತತಿ, ಕೆಟ್ಟ ಮಾಡಿದ್ರು ಎಸ್ ಅಂತತಿ. ಬೇಕಾದ ನೀರು ಹಾಕಿನಿ, ಅದಕ್ಕೆ ರಾಡ್ ನೀರು ಹಾಕಿ ಸುರಿಬೇಡ ಅಂತನದು. ಹಂಗೆ ಉದಾರ ಎದರಲ್ಲಿ ಐತಪ್ಪ ಅಂದ್ರೆ ಜಗತ್ತಿನೊಳಗೆ ಒಂದು ಜಲದಲ್ಲಿ ಉದಾರ ಐತಿ, ಅಗ್ನಿಯಲ್ಲಿ ಉದಾರ ಐತಿ, ಸಾಧು ಸತ್ಪುರುಷರಲ್ಲಿ ಗುರುವಿನಲ್ಲಿ ಉದಾರ ಐತಿ. ಅದಕ್ಕೆ ಸದ್ಗುಣಿಗಳು ಆಗಬೇಕಾದ್ರೆ ಗುರು ಹೇಳಿದ ವಾಕ್ಯದಲ್ಲಿದ್ರೆ ಸದ್ಗುಣ ಅವಡಕ್ಕವ ಅಂತ ಹೇಳ್ತಾರೆ. ಅತಿಶಯ ಏಷೇ ಪರಮ ಸಂಪನ್ನ ಅನಿ ಉದಾರ. ಸಂಪನ್ನ ಆಗ್ಬೇಕಾತು, ಉದಾರತ್ವ ಬರಬೇಕಾದ್ರು ಸತ್ ಗುಣಗಳು ಅವಾರ್ಡ್ ಆಗ್ಬೇಕಾತು. ಸತ್ ಗುಣ ನಾವು ಹುಡುಕ್ಯಾಡ್ಲಾರ್ದ ತಾವ ನಮ್ಮಲ್ಲಿ ಬರಬೇಕಾತಂದ್ರೆ ಗುರು ಕೊಟ್ಟ ಮಂತ್ರವನ್ನು ಸಾತ್ವಿಕ ಆಹಾರದಿಂದ ಪೂರ್ವದ್ವಾರೆ ತ್ರಿಕೂಟ ದೇಕಿಯಲ್ಲಿ ಪೂರ್ವ ದಿಕ್ಕಿ ಕುತ್ಕೊಂಡ ಉಪಾಸನ ಮಾಡೋದ್ರಿಂದ ಸದ್ಗುಣಗಳು ಅವಡಕ್ಕವು. ಇನ್ನು ಪಶ್ಚಿಮ ದಿಕ್ಕಿಗೆ ಕುತ್ಕೊಂಡು ಮಾಡೋದ್ರಿಂದ ಪಶ್ಚಿಮ ಚಾಲುವೇಲೆ ಆತ್ಮತೇತೆ ನಿರ್ಧಾರಿ. ಪಶ್ಚಿಮ ದಿಕ್ಕಿಗೆ ಆತ್ಮಜ್ಞಾನ ಮಾಡ್ಕೊಳ್ಳಿಕ್ಕೆ ಬರ್ತೈತಿ, ಯಾವುದು ಸದ್ಗುಣದಿಂದ. ಇನ್ನು ದಕ್ಷಿಣ ದಿಕ್ಕಿಗೆ
ಇಂದ್ರಿಗಳು ಸರ್ ಮಾತು ಕೇಳಲಿಕ್ಕಂದ್ರೆ ದಕ್ಷಿಣ ದಿಕ್ಕಿಗೆ ಕೂತ್ಕೊಂಡು ಮಾಡಿದ್ರೆ ಏನಕ್ಕಾವು ಇಂದ್ರಿಗಳು ಶಾಂತ ಅಕ್ಕಾವು. ಅವು ಸದ್ಗುಣಗಳು ಅವಾರ್ಡ್ ಆಗ್ಬೇಕಾದ್ರೆ ಸಾತ್ವಿಕ ಆಹಾರ ಆದ್ರೆ ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ತಮ್ಮ ಕೆಲಸ ಮಾಡತ್ತಾವಂತಾವು. ಇನ್ನು ಉತ್ತರ ದಿಕ್ಕಿಗೆ ಸಾಕ್ಷಾತ್ಕಾರ ಆಗ್ಬೇಕಾತಂದ್ರೆ ಸದ್ಗುಣಗಳನ್ನು ಅವಾರ್ಡ್ ಆಗಿ ಗುರುವಿನ ಧ್ಯಾನ ಇರ್ಲಿಕ್ಕಂದ್ರೆ ಉತ್ತರ ದಿಕ್ಕಿಗೆ ತೋರ್ಸಂಗಿಲ್ಲ. ಈಗ ವಿಮಾನದಾಗ ಅಡ್ಡಾಡೋರನ್ನ ಕೇಳಿ ಉತ್ತರ ಕಾಟ ಇದ್ರೆ ಅವ್ರು ಅಡ್ಡಾಡ್ತಾರೆ. ಉತ್ತರ ಕಾಟ ಬಂದು ಆತಂದ್ರೆ ಆಗಿಂದಾಗ ಎಲ್ಲ ಕಡೆ ವೈರ್ಲೆಸ್ ಮಾಡಿ ಹೇಳ್ತಾರೆ, ಉತ್ತರ ಕಾಟ ಬಂದಾಗೈತಿ ವಿಮಾನ ಎತ್ತಾಗ ಹೊಂಟದ್ದು ಗೊತ್ತಿಲ್ಲ ಅಂತಾರೆ. ಹಂಗೆ ಈ ಪಂಚ ಮಹಾಭೂತ ಶರೀರ ಸದ್ಗುಣದಿಂದ ತುಂಬಬೇಕಾತಂದ್ರೆ ಸದ್ಗುರು ಹೇಳಿದ ವಾಕ್ಯವನ್ನು ಅರ್ಥಾರ್ಥ ಜ್ಞಾನವನ್ನು ನಾಮಸ್ಮರಣೆಯನ್ನು ಗಟ್ಟಿಗೊಳಿಸಲಿಕ್ಕೆ ಇಲ್ಲಿ ಉಪಾಸನೆಗಳದಾವು. ಆ ಉಪಾಸನೆಗಳನ್ನು ನಿತ್ಯ ನಿಯಮದಿಂದ ಮಾಡೋದ್ರಿಂದ ಗುಣಗಳು ಮಾತ್ರ ನಿಶ್ಚಯವಾಗಿ ಸದ್ಗುಣಗಳಾಗಕ್ಕೆ ಸಾಧ್ಯ ಐತಿ ಅಂತ ತಿಳ್ಕೊಂಡು ಇವತ್ತಿರ್ತಕ್ಕಂಥ ದಾಸಬೋಧವನ್ನು ಮುಗಿಸಿ ಮನಾಚ ಶ್ಲೋಕಕ್ಕೆ ಬರೋಣ. ಪುಂಡಲೀಕ ವರಧರ ವಿಠ್ಠಲ ಪಾರ್ವತಿ ಪರಮೇಶ್ವರ ಮಹಾದೇವ ರಾಜವಣ ಗುರುಲಿಂಗಂ ಮಹಾರಾಜ್ ಕಿ ಜೈ. ज्ञानदेव तुकाराम 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 गुरुनाथ भौसाई महाराज की जय. सद्गुरुनाथ साईनाथ महाराज की जय. सद्गुरुनाथ संगमेश्वर महाराज की जय. राजाधिराज सद्गुरुनाथ गिरमलेश्वर महाराज की राजावणा कलमेश्वर महाराज की जय. राजाधिराज से सद्गुरु समर्थ बसवेश्वर महाराज की जय. श्री राम समर्थ श्री गणेशाय नमः. मना मत्सरे नाम सोडो नको हो अति आदरे हा निज दासरा हो. समस्तामध्ये नाम हे सार आहे तुझे तोळिना तोळिता हे नसाहे. ಮ್ಯಾಲಿಂದ मना मत्सरे नाम सोडो नको हो. ಕೆಲೋ ಮನಸ್ಸೇ ಮತ್ಸರ ಬುದ್ಧಿಯನ್ನು ಮಾಡದಿರು, ಮತ್ಸರವನ್ನು ಸನೇಕ ತರದಿರು. ಮನ ಮತ್ಸರ, ಮತ್ಸರ ಬುದ್ಧಿ, ಹಚ್ಚಿಕಿಟ್ಟು ಬುದ್ಧಿ ಇವನೇನು ಯಾಕೆ ಬರ್ತಾವಪ್ಪ ಅಂದ್ರೆ ಆಹಾರ ದೋಷ ಆಗಿ ಬರ್ತಾವೆ. ಅವು ಬರ್ಲಂಗೆ ಮಾಡ್ಬೇಕಾತಂದ್ರೆ ಮನಸ್ಸಿಗೆ ಏನು ಹೇಳ್ಯಾರವರು ಗುರುಗಳು ಹೇಳಿದ ಉಪದೇಶದ ಮಂತ್ರವನ್ನು ಪೂರ್ವ ದಿಕ್ಕಿಗೆ ಎಲ್ಲ ಜಗತ್ತಿನ ಎಲ್ಲ ವ್ಯವಹಾರಗಳು ಸದ್ಬುದ್ಧಿಗಳು ಬರಬೇಕಾದ್ರೆ ಹೆಂಗೆ ಪೂರ್ವ ದಿಕ್ಕಿ ಧ್ಯಾನ ಮಾಡ್ತೀವೋ ಹಂಗೆ ಆ ಮತ್ಸರ ಬುದ್ಧಿ ಬರಬಾರ್ದಂದ್ರೆ ದಕ್ಷಿಣ ದಿಕ್ಕಿಗೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಮತ್ಸರ ಬುದ್ಧಿ ಅಂದ್ರೆ ಗೊತ್ತಾತಲ್ಲ, ಹೊಟ್ಟಿ ಕೆಚ್ಚ ಭಾವನೆಗಳು ಬರೋದು ಅಂದ್ರೆ ಅವು ಗಪ್ಪ ಆಗ್ಬೇಕಾದ್ರೆ ಎಲ್ಲಿ ಕುಂಡಿರ್ಬೇಕು? ದಕ್ಷಿಣ ದಿಕ್ಕಿಗೆ. ಕಡೆ ಹೇಳುವ ಮುಂದೆ ಹೇಳ್ತಾರ, ಎಲ್ಲೋ ದಕ್ಷಿಣ ಮೂರ್ತಿ ನಮಃ, ದಕ್ಷಿಣ ಮೂರ್ತಿ ಅಂತ ಹೇಳ್ತಿರ್ತಾರೆ ಕಡೆದಾಗ. ನೋಡಿರಿ ಇರ್ಬದ್ದೇವ್ರ ಕಡೆ ಹೇಳು ಮುಂದೆ, ಹೌದಲ್ಲ? ದಕ್ಷಿಣ ಮೂರ್ತಿ ಅಂದ್ಕೊಂಡ ಕಡೆ ಅಂತಿರ್ತಾರೆ ಅಲ್ಲಿ. ಅಂದ್ರೆ ದಕ್ಷಿಣ ದಿಕ್ಕಿಗೆ ಕೂತ್ಕೊಂಡು ಕ್ಯಾಸೆ ಧ್ಯಾನ ಮಾಡೋದ್ರಿಂದ ಅದೇ ಮತ್ಸರ ಬುದ್ಧಿ ಅನ್ನುವಂಥ ಶಮನ ಆಕೈತಂತಾರ. ಮುಂದೆ ಅತಿ ಆದರೆ ಹಾ ನಿಜ ದ್ಯಾಸರ ನಿಜ ದ್ಯಾಸ ಬರಬೇಕು. ಅಂದ್ರೆ ನಾವು ಹೊತ್ತೊಂಟುಗಳಿಗಿನ ಏನು ಮಾಡ್ತೀವಿ, ಎದ್ದುಗಳಿಗಿನ ಎಲ್ಲಿ ಎತ್ತಾಕ ಕೋಲ್ಗೇಟ್ ಅಂತೀವಲ್ಲ. ಚಾದ್ ಬರಲಿಲ್ಲ ಇನ್ನೂ ಬೆಡ್ ಚಾ ಅಂತೀವಿ. ಹಿಂಗೆ ನಾವು ಎದ್ದುಗಳಿಗಿನ ಅದನ್ನು ಕೇಳ್ತೀವಿ. ಆದ್ರೆ ಎದ್ದುಗಳಿಗಿನ ಯಾವ ದ್ಯಾಸ ಮಾಡ್ಬೇಕಂತಾರೆ ಅವರು? ಎದ್ದುಗಳಿಗಿನ ಏನು ಮಾಡ್ಬೇಕಂದ್ರೆ ಸುಂದರತೆ ಧ್ಯಾನ, ಅವಡೇ ನಿರಂತರ ಧ್ಯಾನ, ತಟಸ್ಥಯೇ ಧ್ಯಾನ. ಇದು ಇಂಚಿಗೆ ಸಂಪ್ರದಾಯ ಎದ್ರದ್ದು ಅಂದ್ರೆ ಧ್ಯಾನದ ಸಂಪ್ರದಾಯ. ಧ್ಯಾನ ಮಾಡ್ತೀಯಪ್ಪ, ಧ್ಯಾನ ಮಾಡ್ತೀಯವ ಎರಡ ಕೇಳ್ತಿದ್ರು ಅವ್ರು ಗುರುಗಳು. ಏನಾರ ತಂದೆ ಅಂತ ಕೇಳ್ತಿದ್ದಿಲ್ಲ ಅವರು. ಧ್ಯಾನ ಮಾಡ್ತೀಯಪ್ಪ, ಧ್ಯಾನ ಮಾಡ್ತೀಯವ. ಅವ್ರು ಏನು ಕೊಟ್ಟಿದ್ದಾರ ವಸ್ತಿ, ಏನು ಅವ್ರು ಕೊಟ್ಟಿರ್ತಾರೆ ಭಕ್ತರಿಗೆ, ಅದನ್ನು ಹೊಳಿ ಕೇಳ್ತಿದ್ರು ಅವರು. ಅವ್ರೇನು ಕೊಟ್ಟಿದ್ರು? ಧ್ಯಾನ. ಅವ್ರು ಏನು ಕೊಟ್ಟಿದ್ದು ಅದನ್ನ ಕೇಳೋದು, ಮತ್ತೊಂದು ಕೇಳಂಗಿಲ್ಲ ಅದನ್ನು. ಆ ಕೊಟ್ಟದನ್ನು ಬಿಟ್ಟು ಬೇರೆ ಏನರತ್ತ ಕೇಳಿದ್ರೆ ಕಮ್ಮನ್ ಪೇಡೆ ತಂದು ಏನಂತ ಕೇಳಿದ್ರಿ ನಾವು. ಏನು ಕೊಟ್ಟಿರ್ತಾರ ಅದನ್ನು ಕೇಳ್ಬೇಕು. ಹಾಂ, ಸಮಸ್ತಾಮದೇ ನಾಮ ಹೇ ಸಾರ ಆಹೇ. ಜಗತ್ತಿನ ತುಂಬ ಎಲ್ಲ ವಿಚಾರ ಮಾಡಿ ನೋಡಿದಾಗ ನಾಮದಿಂದನ ಜಗತ್ತು ನಡೆದೈತಿ, ನಾಮ ಬಿಟ್ಟಿಲ್ಲ ತರ. ಅದು ಹೆಂಗ್ರಿ ಮುಚ್ಚಾರ ಅಂದ್ರೆ, ಮಾರುತಿರಾಯ ಇದ್ದಂಥವ ರಾಮ ಮತ್ತು ಆಂಜನೇಯವಿದ್ದಂಥ ಆತ. ರಾಮ ಮತ್ತು ಆಂಜನೇಯ ಏನಾಗಬೇಕು? ಗುರು ಶಿಷ್ಯರು ಇವರು. ತಂದೆ ಮಕ್ಕಳು ವಿದ್ದು ಮಾಡಿದ್ದು ಎಲ್ಲರೂ ನೋಡಿರೇನು? ಆದರೆ ಇದು ಸತ್ಯದ ವಿದ್ದು, ಅರ್ಥಾರ್ಥ ಧರ್ಮದ ವಿದ್ದು. ಯಾರಿಗಾರ ತಾವು ಬೆನ್ನಿಗೆ ಹಾಕ್ಕೊಂಡಿದ್ದಂದ್ರೆ ವಿದ್ದು ಯಾರು ಕೂಡ ಮಾಡ್ತೇನೋ ಗೊತ್ತಿಲ್ಲ, ತಂದೆ ಕೂಡ ಮಾಡೋದೈತಿ. ಖರೆ ಬೆನ್ನಿಗೆ ಹಾಕ್ಕೊಂಡ್ರು ಸಹಿತ ಬಿಡಬಾರ್ದು ಅಂತ ಏನು ಮಾಡಿದ?
ಅವ ಏನು ಗುರು ಬೇಕಾದಂಥ ಬ್ರಹ್ಮಾಸ್ತ್ರ ಹೊಡೆದ್ರೂ ಹಿಂಗೆ ಗಪ್ಪನ ನಿಂತು ಬಿಟ್ಟು ಧ್ಯಾನ ಮಾಡ್ಕೊತ ರಾಮ ಯಾರು ಮಾರುತಿ ಅದೆಲ್ಲ ಬ್ರಹ್ಮಾಸ್ತ್ರ ಬಂದು ಸುತ್ತ ಹಾಕಿ ಮತ್ತೆ ಹೊಳ್ಳಿ ಅವು ಬತ್ತಳಿಕೆ ಬಿತ್ತಿದವು. ಅವಂದ ಈ ಬ್ರಹ್ಮಾಸ್ತ್ರಕ್ಕೆ ಜಗತ್ತಿನೊಳಗೆ ಯಾವ ಉಳಿಯಂಗಿಲ್ಲ. ಇದು ಹೆಂಗೆ ಅಂದು ಉಳ್ಳ ಅವ ಯಾರು ಧ್ಯಾನ ಮಾಡ್ತಿದ್ದ ಅವಂದ ಬಾಣ ಅದ, ಮತ್ತು ಅವನೇನು ಮಾಡ್ತದೆ? ಏನೂ ಮಾಡಂಗಿಲ್ಲ, ಹೊಳ್ಳಿ ರಿವರ್ಸ್ ಹೋಗಿ ಅದ್ರಾಗ ಬೀಳ್ತೈತಿ. ಹಂಗೆ ಆ ಧ್ಯಾನದ ಶಕ್ತಿಗೆ ಬೇಕಾದಂಥ ದುಷ್ಟ ಶಕ್ತಿ ಇದ್ದರೂ ಸಹಿತ ಬಂದು ನೋಡ್ತಿಲ್ಲ ಹೊಳ್ಳಿ ಹೋಗಿಬಿಡ್ತದೆ ರಿವರ್ಸ್. ಹಂಗೆ ಸಮಸ್ತ ಮಧ್ಯೆ ಜಗತ್ತಿನ ಎಲ್ಲ ಚರಾಚರ ವ್ಯವಹಾರಗಳನ್ನು ನೋಡಿದಾಗ ಜಗತ್ತು ಎದರಿಂದ ನಡೆದಿತ್ತಂದ್ರೆ ಆ ಪರಮಾತ್ಮ ಅರ್ಥಾರ್ಥ ಸದ್ಗುರು ಕೊಟ್ಟಂಥ ಧ್ಯಾನವನ್ನು ಯಾರು ಹಿಡಿದಿರ್ತಾರ ಬೇಕಾದಂಥ ಹಿಮಾಲಯ ಪರ್ವತದ ಮ್ಯಾಗ ಹಾದವು ವಿಮಾನ ಅಲ್ಲಿ ಬೀಳ್ತಿತ್ತಂದ್ರು ಅದ್ರಾಗ ಒಬ್ಬ ಧ್ಯಾನ ಮಾಡ್ಕೋತ ಕೂತಿದ್ದಂದ್ರೆ ರಕ್ಷಣೆ ಮಾಡ್ತಾನೆ. ಜಂಬೂ ಜೆಟ್ ಅನ್ನೋ ವಿಮಾನ ಬೀಳೋದು ಇನ್ನು 6 ತಿಂಗಳಿತ್ತು. ನೀರಿನ ಟಾಕಿ ಮ್ಯಾಗ ಒಂದು ವಿಮಾನ ಕಟ್ಟಿದ್ರಪ್ಪ ಅವ್ರು ಪ್ಲಾಸ್ಟಿಕ್ ಅಂತ. ವಿಮಾನ ಬಿದ್ದತ್ತೇನ್ರಿ ಮಾರುತಿಯವ್ರ ಇದ್ರಾಗ ಅಂತಿದ್ರು. ಬಿಂಬ್ರಿ ಅಪ್ಪಾರ ಬಿದ್ದಿಲ್ಲ ಅಂತಿದ್ದ ಮಾರುತಿಯನ್ನ. ಮತ್ತೊಬ್ಬರು ಕರಿತಿದ್ರು, ಯಾರು ಅವರು? ಬರ್ರಿ ಅಮ್ಮನಪ್ಪನ ಬರ್ರಿ, ಮಾರುತಿಯವ್ರನ್ನ ಬರ್ರಿ, ಶೇಖೂರನ್ನು ಬರ್ರಿ, ನೀರ ಬಿದ್ದಂಗೆ ಕಾಣ್ತತ್ರಿ ವಿಮಾನ ಅಂತಂತಿದ್ರು ಅವ್ರು. ಅಪ್ಪಾರ ಮ್ಯಾಗ ಕಟ್ಟಿರಿ ಅದನ್ನು ತೆಳಗೆ ಬಿಂಬ ಐತನ್ನೋರು. ಹಿಂಗೆ ಎಷ್ಟು ತಿಂಗಳು ಹೋತು? 6 ತಿಂಗಳು ಹೋತು. ಬರೀ ಇದನ್ನೇ ಹೇಳೋರು ಅವ್ರು. ಅಪ್ಪಾರು ಹಿಂಗೆ ಯಾಕಂತಿದ್ದಾರ ಅಂತ ನಾವು ಕಲ್ಪನೆಗಳನ್ನು ಮಾಡ್ತಿದ್ದೆವು. 6 ತಿಂಗಳು ಆಗಾವ ಏನೈತಿ ಜಂಬೂ ಜೆಟ್ ವಿಮಾನ ನೀರಾಗಿ ಬೀಳೋದು, ಸಮುದ್ರದಾಗ ಬೀಳೋದು ಆಗಾವ ಹೇಳ್ಯಾರ. ಒಂದು ದಿವಸ ಏನೈತಿ ನೋಡು ಸಮುದ್ರದಾಗ ಅಲ್ಲಿ ಅದು ಬಿದ್ದಿತ್ತು. ಇಲ್ಲಿ ಬಂದು ನೋಡಿದ್ರೆ ಬರ್ರಿ ವಿಮಾನ ಬಿದ್ದತ್ತ ನೋಡಿ ಬರ್ರಿ ಅಂದ್ರೆ ದಿವಸ ಇದನ್ನ ಹೇಳ್ತಾರೆ ಬಿಡು ಅಪ್ಪಾರದು. ಬಂದ್ರೆ ಬರ್ರಿ ನೋಡು ಅಂದ್ರೆ ಹೋಗಿ ನೋಡಿ ಹೊಡೆದ ನೀರಾಗ ಬಿದ್ದಿತ್ತದ ವಿಮಾನ. ಪ್ಲಾಸ್ಟಿಕ್ ವಿಮಾನ ಮುಣುಗ್ತೈತೋ ನೀರಾಗ ತೇಲ್ತೈತೋ? ತೇಲ್ತೈತಿಲ್ಲ. ಖರೆ ಅದು ಪ್ಲಾಸ್ಟಿಕ್ ವಿಮಾನ ಇದ್ರು ತೇಲಿದ್ದಿಲ್ಲ, ಒಳಗೆ ಹೋಗಿ ತಳಕ್ಕೆ ಕುಂತಿತ್ತು. ಮಾರುತಾನಂದ ಅಪಾರ ಕರಿನ ಮುಳುಗೈತ್ರಿ ಅಂದ. ಮತ್ತು ದಿವಸ ಏನು ನೀರಾಗ ಬಿದ್ದಿಲ್ರಿ ಬಿಂಬ್ ಬಿದ್ದತ್ತಂತಿದ್ದೆ. ಈಗ ಯಾಕೆ ಮುಳುಗೈತಂತಿ ಅಂದ. ಈ ಮುಳುಗಿದ್ ಕಾಣ್ತತ್ರಿ ಈಗ ನಮ್ಮ. ಮತ್ತು ಈಗ 6 ತಿಂಗಳ ಮಟ್ಟ ಕಾಣಲಿಲ್ಲ. ಇಲ್ರಿ ಮ್ಯಾಗ ಇತ್ತಂದ. ಮತ್ತು ಈಗ ಯಾಕೆ ಮುಳುಗೈತಿ? ನಮಗೇನು ತಿಳು ಮಾತಲ್ಲ, ಮುಳುಗೈತೆ ಯಪ್ಪ ಕರೇನ ಮುಳುಗೈತೆ ಇಷ್ಟಂದ್ರು ಅನ್ನೋಕೆ ಆ ಪೇಪರ್ಗೆ ಬಂತು, ಜಂಬೂ ಜೆಟ್ ವಿಮಾನ ಅಟ್ಲಾಂಟಿಕ್ ಸಾಗರದಲ್ಲಿ ಮುಳುಗಿದೆ. ಮುಂಜಾನೆ ಪೇಪರ್ಗೆ ಬಂತು. ಆ ಪೇಪರ್ಗೆ ಮುಂಜಾನೆ ಬರೋಕ್ಕಿಂತ ಮೊದಲು ಇನ್ನರ ಬಿದ್ದಿತ್ತು ಒಳಗೆ. 6 ತಿಂಗಳು ಆಗಾವ ಜಂಬೂ ಜೆಟ್ ವಿಮಾನ ಬಿಡೋದು ಹೇಳಿದ್ರು. ಅಪ್ಪ ಅವ್ರ ಮತ್ತು ಇದನ್ನು 6 ತಿಂಗಳು ಸುದ್ದಿ ಹೇಳ್ತೀರಿ, ಮತ್ತು ಅದನ್ನು ಉಳಿಸ್ಕೊಳ್ಳೋದು ನಿಮ್ಮ ಕೈಯಾಗೈತಲ್ಲ, ಯಾಕೆ ಉಳಿಸ್ಕೊಳ್ಳಿಲ್ಲ ಅನ್ನೋ. ಅಯ್ಯಯ್ಯಪ್ಪ ಏನು ಹೇಳಿ ನಿನಗೆ, ಆ ವಿಮಾನದಾಗ ಒಬ್ಬವನು ಗುರುವಿನ ಮಗ ಇಲ್ಲ, ಅದಕ್ಕೆ ಮುಳುಗೈತ. ಒಬ್ಬವರ ಗುರುವಿನ ಮಗ ಅಪ್ಪನ ಧ್ಯಾನ ಮಾಡ್ತಿದ್ನಂದ್ರೆ ಅಷ್ಟು ಮಂದಿ ರಕ್ಷಣೆ ಮಾಡ್ತಿತ್ತು. ಅದರಾಗ ಧ್ಯಾನ ಮಾಡೋರು ಇಲ್ಲ. ಸಾರ ಶುದ್ಧ ಸಾರ ವಸ್ತು ಇರ್ತಕ್ಕಂಥ ನಾಮಸ್ಮರಣೆ ಮಾಡೋ ಒಬ್ಬ ಇದ್ನಂದ್ರೆ ವಿಮಾನ ಮುಳುಗ್ತಿದ್ದಿಲ್ಲ. ಅದಕ್ಕೆ ಅದ್ರಾಗ ನಾಮಸ್ಮರಣೆ ಮಾಡೋರು ಇಲ್ಲಪ್ಪ, ಅದಕ್ಕೆ ಅದು ಮುಳುಗೈತಿ. ಹಂಗೆ ನಾವು ಹೋಗುವಂಥ ವಾಹನ ವೇಗವಾಗಿ ಹೊಂಟಿದ್ದು ಬಸ್ ಇರ್ಬೋದು, ಟ್ರಕ್ ಇರ್ಬೋದು, ಕಾರ್ ಗಾಡಿ ಇರ್ಬೋದು, ಬೈಕ್ ಇರ್ಬೋದು, ಅದರಾಗ ನಾಮಸ್ಮರಣೆ ಮಾಡ್ತಿದ್ನಂದ್ರೆ ಅವು ಬೇಕಾದಂಥ ಪೆಟ್ಟು ಆದರೂ ಉಳ್ದತ್ತಿರ್ತಾನ. ಏನು ರೀ ಮುತ್ಯಾರ 4 ಸಲ ಆಕ್ಸಿಡೆಂಟ್ ಆಗೈತೆ, ನೀವು ಯಾಕೆ ಸತ್ತಿಲ್ರಿ ಅಂತ ನನ್ನ ಕೇಳ್ತಾರ ಅವ್ರು. ಅದದ್ದು ಖರೆ ಅಲ್ಲ. ಮತ್ತು ಹೆಂಗೆ ಉಳಿದ್ರಿ ಅಂದ್ರೆ ಅವ ಮಾಲ ಕುಳಿಸ್ಯಾನ, ಅವು ಬೇಕಾಗಿ ಉಳಿಸ್ಯಾನ, ನಾ ಸತ್ತದ ಖರೆ ಅನ್ಯ. ಹೆಂಗೆ ಉಳಿದ್ರಿ ಅಂದ್ರೆ ಅವ ಹೆಂಗೆ ರಕ್ಷಣೆ ಮಾಡಿ ನನಗೆ ಗೊತ್ತಿಲ್ಲ. ಹಂಗೆ ಉಳಿಸ್ಬೇಕಂದ್ರೆ ತನ್ನ ಮನಸ್ಸಿಗೆ ಬಂದಿದ್ರೆ ಉಳಿಸೈತಿರ್ತಾನ. ಆದ್ರೆ ಸಾವು ಆದರೂ ಸಹಿತ ಆ ನಾಮಸ್ಮರಣೆ ಹಿಡ್ಕೊಂಡು ದೇಹ ಬಿಟ್ಟಿದ್ರೆ ಸ್ವರ್ಗ ಪ್ರಾಪ್ತಿ. ಸಮಸ್ತ ಮಧ್ಯ ಸಹಾರಾಯಿ ಜಗತ್ತಿನ ಎಲ್ಲ ಅದ್ಯಂತಗಳ ವಿಚಾರ ಮಾಡಿ ನೋಡಿಬಿಟ್ರೆ ಪ್ರತಿಯೊಂದು ಗಿಡಗಂಟಿಗಳ ಮೊದಲು ಮಾಡಿ ಅವನ ಆಶ್ರಯ ಇಲ್ಲದ ಜೀವನ ಇಲ್ಲ. ಎಲ್ಲ ವೃಕ್ಷಗಳು ಜಗತ್ತಿನ ತುಂಬ ಸಾಕಷ್ಟು ಅದಾವೆ. 24 ತಾಸು ಉಸಿರಾಡಿಸೋ ಗಿಡ ಯಾವುದಂದ್ರೆ ಅಶ್ವತ್ಥ ನಾರಾಯಣ. ಅಶ್ವತ್ಥ ಅಂದ್ರೆ ಗೊತ್ತಾತಲ್ಲ, ಹಳ್ಳಿ ಗಿಡ ಹಿಂಗೆ ಬಾಲ್ ಇರ್ತತಲ್ಲ ಎಲಿ, ಅದು 24 ತಾಸು ಅಂದ್ರೆ ಹಗಲಿನೂ ಉಸಿರಾಡಿಸ್ತತಿ, ರಾತ್ರಿ ಉಸಿರಾಡ್ತತಿ, ಅಮ್ಲಜನಕ ವಾಯು ಬಿಡಂಗಿಲ್ಲ. ಹಾಂ, ಹಂಗೆ ಆ ಗಿಡ ಏನೈತೆ ನೋಡು ಅಶ್ವತ್ಥ. ಈ ವೃಕ್ಷ ನಾನು ಅಂತ ಗೀತೆಯೊಳಗೆ ಹೇಳ್ಯಾನ. ಗೀತೆಯೊಳಗೆ ಪರಮಾತ್ಮ ವೃಕ್ಷಾನಾಂ ಅಶ್ವತ್ಥ, ಋಷಿನಾಂ ಭೃಗಋಷಿ, ಸಿದ್ಧಾನಾಂ ಕಪಿಲ ಸಿದ್ಧ, ವಾಸುಕಿನಾಂ ಸರ್ಪದಲ್ಲಿ ವಾಸುಕಿ ಐತೆ ನೋಡಿ ನಮ್ಮ ಮಠದಾಗ. ಅಲ್ಲಿ ಹೊರ ಕಾಣ್ತತಿಲ್ಲ ನಿಮಗೆ, ಇವತ್ತು ಹಾಲು ಓದಿರಲ್ಲ, ಅದು ವಾಸುಕಿ ಸರ್ಪ. ಸರ್ಪಾನಾಂ ವಾಸುಕಿ. ಇಲ್ಲಿ ಏನೈತೆ ನೋಡು, ಒಂದೊಂದು ದಿವ್ಸ ನಸಕ್ನಾಗ ಬರ್ರಿ, ಮಧ್ಯಾಹ್ನದಾಗ ಬರ್ರಿ, ಗುಗ್ಗಳು ವಾಸನೆ ಬಂದಿತ್ತಂದ್ರೆ ಅದು ಎದ್ದಿರ್ತತಿ.
ಹಂಗೆ ಸರ್ಪದಲ್ಲಿ ವಾಸುಕಿ ಸರ್ಪವು ನಾನು, ಪಾಂಡವರಲ್ಲಿ ಧನಂಜಯನು ನಾನು. ಧನಂಜಯ ಅಂದ್ರೆ ಯಾರು? ಅರ್ಜುನ. ಹಂಗೆ ಇಲ್ಲಿ ಗುರುವಿನ ಮಕ್ಕಳಾದ್ರೆ, ಗುರು ಉಪದೇಶ ತೊಗೊಂಡಿದ್ರಂದ್ರೆ, ಗುರುವಿನ ಧ್ಯಾನ ಮಾಡ್ತಿದ್ದಾರಂದ್ರೆ ಬೇಕಾದಂಥ ಗಂಡಾಂತರವಾಗಿದ್ದರು ಸಮಸ್ತ ಮಧ್ಯೆ ಸರ್ವ ಹೇ ನಾಮ. ಸಮಸ್ತ ಮಧ್ಯೆ ಸಮಸ್ತ ನಾಮ ಹೇ ಸಾರ ಆಹೆ. ಹಾಂ, ಸಮಸ್ತ ಮಧ್ಯ ನಾಮಸ್ಮರಣೆ ಅನ್ನುವಂಥದ್ದು ಜಗತ್ತಿನಾಗ ಕುಂತಿರ್ಲಿ ನಿಂತಿರಲಿ ಅಡ್ಡಾಡ್ತಿರ್ಲಿ ಏನೋ ಮಾಡ್ತಿರಲಿ ಆ ನಾಮ ನಿಮ್ಮನ್ನು ರಕ್ಷಣೆ ಮಾಡ್ತೈತಪ್ಪ. ಕೊಟ್ಟಂಥ ಗುರುವಿನ ಧ್ಯಾನವನ್ನು, ಗುರುವಿನ ನಾಮವನ್ನು ಯಾರು ನೆನೆಸ್ತಾರ ನಾನು ಹಿಂದೆ ಮುಂದೆ ಕೂಡಿ ರಕ್ಷಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಮಲಾಚರಿಸೋ ಸಮರ್ಥ ರಾಮದಾಸ್ ಹಿರಿಯರ ಇಲ್ಲಿವರೆಗೆ ನಿಮಗೆ ಹುಲ್ಕುಂದ ಇಂಚೌಕಿ ಮಠದಲ್ಲಿ ಹೇಳಿದ್ದು ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊರಿ, ನನ್ನ ಮನಸ್ಸಿಗೆ ನಾ ಹೇಳ್ಕೊತೀನಿ. ಜಯ ಜಯ ರಘುವೀರ ಸಮರ್ಥ. ಜೈ पार्वती पतीश्वर महादेव. आजाद सद्गुणात गोलिंग जंगम महाराज की जय. श्री ज्ञानदेव तुकाराम तुकाराम तुकाराम. सद्गुणात वावसाय महाराज की जय. गुरुनाथ प्रभु महाराज की जय. सद्गुणात संगमेश्वर महाराज की राजा गिरमल्लेश्वर महाराज की जय. आजाद श्री सद्गुणात कलमेश्वर महाराज की जय. राजा सद्गुणात बसवेश्वर महाराज की जय.